ಅದರಿಂದ ಮಕ್ಕಳುಗಳಿಗೆ ಒಳ್ಳೇದಾಗಿದೆ. ಸೊ ಇದರಿಂದನೂ ಕೂಡ ಕಾನ್ಸ್ಟಿಪೇಷನ್ ನ ಮಾಡ್ಬೋದು, ಸರಿದಾರಿಗೆ ತರ್ಬೋದು. ಸೊ ಮಕ್ಕಳುಗಳು ಮಾಡ್ತಾ ಇಲ್ಲ, ಪಾಟಿಗೆ ಹೋಗ್ತಾ ಇಲ್ಲ, ಇನ್ನೊಂದು ದೊಡ್ಡ ಸಮಸ್ಯೆಗಳು ಉಲ್ಬಣ ಆಗ್ತದೆ ಎಷ್ಟೋ ಜನಕ್ಕೆ. ಆತರ ಸಮಸ್ಯೆ ಇರೋ ಮಕ್ಕಳುಗಳು ತುಂಬಾ ಮುಖ್ಯವಾಗಿ ನೀವು ಟ್ರೈನಿಂಗ್ ಅಂತ ಹೇಳೋ ಬದಲು ಅಲ್ಲೇ ಒಂದು ತುಂಬಾ ಚಿಕ್ಕ ಮಕ್ಳಿಗೆ ಹೇಳ್ತಾ ಇದೀನಿ, ಹೋಗೋದೇ ಇಲ್ಲ ಅನ್ನೋ ಪರಿಸ್ಥಿತಿಲಿ ಇದ್ದಾಗ ಅಲ್ಲೇ ಒಂದು ಚಿಕ್ಕ ಟೇಬಲ್ ಸಿಗುತ್ತೆ ಆ ತರದ್ದು, ಅಲ್ಲೇ ಮಾಡ್ಸಕ್ ಸ್ಟಾರ್ಟ್ ಮಾಡಿ. ನಿಂತು ಮಾಡ್ತಾ ಇದ್ದಾನೆ ಸರ್ ಅಂದ್ರೆ ಅಲ್ಲಿಗೆ ಒಂದು ಜಾಗ ಫಿಕ್ಸ್ ಮಾಡಿ, ಅದನ್ನ ಫಸ್ಟ್ ಸ್ಟೆಪ್ ಅಂತ ಹೇಳ್ತೀವಿ. ಅಲ್ಲೇ ಒಂದು ಆ ಚೇರ್ ಅಲ್ಲೇ ಒಂದು ಬರುತ್ತೆ, ಅಲ್ಲೇ ಮಾಡ್ಸಕ್ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಅಲ್ಲಿಂದ ಸೆಕೆಂಡ್ ಸ್ಟೆಪ್ ಟಾಯ್ಲೆಟ್ ಕರ್ಕೊಂಡು ಹೋಗಿ, ಅದು ಫಸ್ಟ್ ಸ್ಟೆಪ್ ಇಲ್ಲಿ ಮಾಡಿಸಿ ನೀವು ಪ್ರಾಕ್ಟೀಸ್ ಮಾಡಿಸಿ, ಅದು ಫಸ್ಟ್ ಸ್ಟೆಪ್ ಆಗುತ್ತೆ. ಆದ್ರೆ ಹೋಗ್ತಾ ಇಲ್ಲ, ಅವರು ಹಿಂಸೆ ಆಗ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದಾರೆ, ಹೈಪರ್ ಆಗ್ತಾ ಇದಾರೆ, ಇದೆಲ್ಲ ಗಟ್ ಸಮಸ್ಯೆ ಅಂತ ಹೇಳ್ತೀವಿ. ಗಟ್ ಸಮಸ್ಯೆ ಅಂತ ಅದೆಲ್ಲ ಉಲ್ಬಣ ಆಗ್ತದೆ. ಅದರಿಂದ ಕಾನ್ಸಂಟ್ರೇಷನ್ ಲೆವೆಲ್